ಇನ್ನು ಕೇರಳಂನಲ್ಲಿ ಸಿಎಂ ಪಟ್ಟ ಯಾರಿಗೆ ಒಲಿಯುತ್ತೆ? ಕೇರಳ ಸಿಎಂ ಆಯ್ಕೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ವೀಕ್ಷಕರಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರ, ಸ್ಥಳೀಯ ಮಟ್ಟದ ನಾಯಕರ ಅಭಿಪ್ರಾಯ ಏನಿದೆ ಆ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆ. ಆ ವರದಿಯನ್ನ ಆಧರಿಸಿ ಇವತ್ತು ಕೇರಳಂಗೆ ಸಿಎಂ ಯಾರು ಅಂತ ಹೇಳಿ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ. ಬಹುತೇಕ ಶಾಸಕರಿಂದ ಕೆಸಿ ವೇಣುಗೋಪಾಲ್ ಪರವಾಗಿ ಬ್ಯಾಟ್ ಅನ್ನ ಬೀಸಲಾಗಿದೆಯಂತೆ. ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಎನಿವೇಸ್, ಹೈಕಮಾಂಡ್ಗೆ ಬಿಟ್ಟಂತ ವಿಷಯ, ಅಂತಿಮವಾಗಿ ಯಾರ ಹೆಸರನ್ನ ಆಯ್ಕೆ ಮಾಡ್ತಾರೆ ಅಂತೇಳಿ ಈಗ ಶಾಸಕರ ಅಭಿಪ್ರಾಯನೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯಾವ ವ್ಯಕ್ತಿ ಅಥವಾ ಮುಖಂಡ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನ ಪಡೀತಾರೆ ಅಂತವರನ್ನ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಈಗ ವರದಿಯಂತೂ ಈಗ ಎಐಸಿಸಿಗೆ ಸಲ್ಲಿಕೆ ಆಗಿದೆ. ಆ ವರದಿ ಆಧರಿಸಿ ಇವತ್ತೇ ಹೆಸರು ಘೋಷಣೆ ಮಾಡುವಂತ ನಿರೀಕ್ಷೆಗಳಿದೆ. ಬಹುತೇಕ ಶಾಸಕರು ಕೆಸಿ ವೇಣುಗೋಪಾಲ್ ಹೆಸರನ್ನೇ ಹೇಳಿದ್ದಾರೆ ವೀಕ್ಷಕರ ಮುಂದೆ ಅಂತ ಇದೆ. ಆ ವರದಿಯಲ್ಲಿ ಅವ್ರ ಹೆಸರು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ, ರೇಸ್ನಲ್ಲಿ ಅವ್ರು ಇದ್ರು. ಹಾಗಾಗಿ ಶಾಸಕರ ಒಲವು ಇವ್ರ ಕಡೆ ಇದೆ ಅಂತ ಹೇಳಿದ್ರೆ ಹೈಕಮಾಂಡ್ ಜೊತೆನೂ ಕೂಡ ಕೆಸಿ ವೇಣುಗೋಪಾಲ್ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ, ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಅವ್ರ ಹೆಸರೇ ಘೋಷಣೆ ಆಗುವಂತ ಸಾಧ್ಯತೆಗಳು ಇರಬಹುದು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಾವು ರಿಪೋರ್ಟರ್ ಕಾರ್ತಿಕ್. ರೇಸಲ್ಲಿ 4-5 ಜನ ಇದ್ರೂ ಕೂಡ ಶಾಸಕರ ಒಲವು ಯಾರಿಗೆ, ಆ ಬೆಂಬಲ ಯಾರಿಗೆ, ಅದು ಮುಖ್ಯವಾಗುತ್ತೆ ಸಿಎಂ ಅನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ. ಈಗ ಕೆಸಿ ವೇಣುಗೋಪಾಲ್ಗೆ ಬಹುತೇಕ ಶಾಸಕರು ಜೈ ಅಂದಿದ್ದಾರೆ ಅಂತ. ಸುಮಾರು ಎಷ್ಟೊತ್ತಿಗೆ ಇವತ್ತು ಹೆಸರು ಘೋಷಣೆ ಆಗ್ಬೋದು ಅಂತಿಮವಾಗಿ? ಶೆಟ್ಟಿ, ಬಹಳ ಪ್ರಮುಖವಾಗಿ ಕೇರಳಂನಲ್ಲಿ ಈಗಾಗಲೇ ಯುಡಿಎಫ್ ಸರ್ಕಾರ ಅಧಿಕಾರವನ್ನ ಅಂದ್ರೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಈಗಾಗಲೇ ಅವ್ರಿಗೆ ಬಹುಮತ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಾರ್ಟಿ ಆಗಿರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಯ್ಕೆಗೂ ಕೂಡ ಈಗಾಗಲೇ ಕಸರತ್ತನ್ನು ನಡೆಸಲಾಗಿದೆ. ನಿನ್ನೆಯೇ ಎಐಸಿಸಿಯ ವೀಕ್ಷಕರು ಕೇರಳಂನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮುಕುಲ್ ಮತ್ತು ಅಜಯ್ ಅವರ ನೇತೃತ್ವದ ಎಐಸಿಸಿ ವೀಕ್ಷಕರ ತಂಡ ಸಭೆಯನ್ನ ಮಾಡುತ್ತೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಅಲ್ಲಿ 3 ಹೆಸರು ಅಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ವಿ.ಡಿ. ಸತೀಶನ್ ಇರ್ಬೋದು, ಹಾಗೆ ವೇಣುಗೋಪಾಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಜೊತೆಗೆ ವೇಣುಗೋಪಾಲ್ ಹೆಸರನ್ನೇ ಅಲ್ಲಿರ್ತಕ್ಕಂಥ ಬಹುತೇಕ ಶಾಸಕರು ಅವರನ್ನ ಹೆಸರನ್ನ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 63 ಕಾಂಗ್ರೆಸ್ ಶಾಸಕರಲ್ಲಿ 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ವೇಣುಗೋಪಾಲ್ ಅವರನ್ನ ಸಿಎಂ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಕೂಡ ಹೊಂದಿದ್ರು. ಆದ್ರೆ ಈ ಒಂದು ಸಭೆಯ ಬಳಿಕ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಕೆನ್ ಇಬ್ಬರು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಲೈನ್ ಒಂದು ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಈ ಒಂದು ನಿರ್ಣಯವನ್ನ ಹೈಕಮಾಂಡ್ಗೆ ನಾವು ಕಳಿಸ್ತೇವೆ. ಈ ಒಂದು ವರದಿ ಏನಿದೆ, ಇಲ್ಲಿರ್ತಕ್ಕಂಥ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ನಿರ್ಣಯಕ್ಕೆ ಬರಲಾಗಿದೆ. ನಿರ್ಣಯವನ್ನ ಎಐಸಿಸಿಗೆ ನಾವು ಕೊಡ್ತೇವೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಹೈಕಮಾಂಡ್ಗೆ ನಿರ್ಣಯಕ್ಕೆ ಬದ್ಧ ಅನ್ನುವಂತ ರೀತಿಯಲ್ಲಿ ಒಂದ್ ಲೈನ್ ನಿರ್ಣಯವನ್ನ ಈ ಒಂದು ವೀಕ್ಷಕರ ತಂಡ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಎಐಸಿಸಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿದೆ. ಯಾಕೆಂತಂದ್ರೆ ಈಗಾಗಲೇ ವೇಣುಗೋಪಾಲ್ ಅವರ ಹೆಸರನ್ನ ಬಹುತೇಕ ಶಾಸಕರು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ, ವೇಣುಗೋಪಾಲ್ ಅವರ ಪರವಾಗಿಯೇ ಒಲವನ್ನು ಹೊಂದಿರುವಂತ ಕಾರಣಕ್ಕಾಗಿ ವೇಣುಗೋಪಾಲ್ ಅವರನ್ನ ಹೊರತಾಗಿ ಆಯ್ಕೆ ಮಾಡುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಜೊತೆಗೆ ಯುಡಿಎಫ್ ನಲ್ಲಿ ಇರತಕ್ಕಂಥ ಎಲ್ಲಾ ಮಿತ್ರ ಪಕ್ಷಗಳಿಂದವೆ. ಆ ಎಲ್ಲ ಮಿತ್ರ ಪಕ್ಷಗಳು ಕೂಡ ವೇಣುಗೋಪಾಲ್ ಅವರ ಹೆಸರನ್ನೇ ಸೂಚಿಸ್ತಾ ಇರ್ತಕ್ಕಂಥದ್ದು. ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಯುಡಿಎಫ್ ಅನ್ನ ಸಂಘಟಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವೇಣುಗೋಪಾಲ್ ಅವರು ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಆ ಎಲ್ಲ ಕಾರಣಕ್ಕಾಗಿ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಹೈಕಮಾಂಡ್ ಮೇಲೆಯೂ ಕೂಡ ವೇಣುಗೋಪಾಲ್ ಅವರ ಒಲವಿದ್ದಂತೆ ಕಾಣಿಸ್ತಾ ಇದೆ. ಇವತ್ತು ಬಹುತೇಕ ರಾತ್ರಿಯ ಒಳಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಕೇರಳಂನ ನೂತನ ಸಿಎಂ ಘೋಷಣೆಯನ್ನ ಕಾಂಗ್ರೆಸ್ ಇವತ್ತು ಬಹುತೇಕವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್.